ಬಾರಿ ಬಿಗ್ ಬಾಸ್ ಮನ್ಸು ಯಾಕೋ ಕಲ್ಲಾಗಿದೆ ಅನ್ಸುತ್ತೆ ಅಥವಾ ಫೀಲಿಂಗ್ಸ್ ಇಲ್ಲ ಅನ್ಸುತ್ತೆ. ಜೋಡಿ ಆದವ್ರನ್ನೇ ಬಿಗ್ ಬಾಸ್ ಮೊದಲು ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮಧ್ಯೆ ಬ್ರೇಕಪ್ ಮಾಡಿಸ್ತಾ ಇದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧಾನುಶ್ರೀ. ಈ ಬಾರಿ ಬಿಗ್ ಬಾಸ್ ಮನ್ಸು ಯಾಕೋ ಕಲ್ಲಾಗಿದೆ ಅನ್ಸುತ್ತೆ ಅಥವಾ ಫೀಲಿಂಗ್ಸ್ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಈ ಬಾರಿ ಜೋಡಿ ಆದವ್ರನ್ನೇ ಬಿಗ್ ಬಾಸ್ ಮೊದಲು ಎಲಿಮಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮಧ್ಯೆ ಬ್ರೇಕಪ್ ಮಾಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಎಲ್ಲರೂ ಅವರಿಗೆ ಕಂಫರ್ಟಬಲ್ ಆದವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವ್ರ ಜೊತೆನೆ ಜಾಸ್ತಿ ಕ್ಲೋಸ್ ಆಗ್ತಾರೆ. ಇದೇ ರೀತಿ ಅನೇಕ ಜೋಡಿಗಳು ಕೂಡ ಆಗುತ್ತೆ. ಕಳೆದ ಕೆಲವು ಸೀಸನ್ ಗಳಲ್ಲೂ ಅದೇ ರೀತಿ ಕಾರ್ತಿಕ್ ಸಂಗೀತ ಆಗಿರ್ಬೋದು, ನಮ್ರತಾ ವಿನಯ್ ಗೌಡ, ದಿವ್ಯಾ ಉರುಡುಗ, ಅರವಿಂದ್, ಚಂದನ್ ಶೆಟ್ಟಿ, ನಿವೇದಿತಾ, ಹೀಗೆ ಅನೇಕ ಜನ ಕ್ಲೋಸ್ ಆಗಿದ್ದಾರೆ, ಜೋಡಿಗಳಾಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೂ ಕೂಡ ಅವರ ಫ್ರೆಂಡ್ಶಿಪ್ ಮುಂದುವರೆದಿದೆ. ಕೆಲವರು ಮದ್ವೆ ಕೂಡ ಆಗಿದ್ದಾರೆ, ಇನ್ನ ಕೆಲವರು ರಿಲೇಶನ್ಶಿಪ್ ಅಲ್ಲಿ ಕೂಡ ಇದ್ದಾರೆ. ಹಾಗೆ ಈ ಬಾರಿ ಬಿಗ್ ಬಾಸ್ ಅಲ್ಲೂ ಕೂಡ ಸಾಕಷ್ಟು ಜೋಡಿಗಳಾಗಿದೆ. ಅದರಲ್ಲಿ ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಅಂತ ಆಗಿದ್ದು ಹಂಸ ಹಾಗೆ ಲಾಯರ್ ಜಗದೀಶ್ ಅವರು. ಲಾಯರ್ ಜಗದೀಶ್ ಅವರು ಅನೇಕ ಕಡೆ ಹೇಳಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಜೋಡಿ ಅಂತಾನೆ ಇರಲಿಲ್ಲ, ಹಾಗಾಗಿ ನಾನು ಹಂಸ ಜೋಡಿಯಾಗಿ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಅಂತ. ನಮ್ಮ ಮಧ್ಯೆ ಕೆಮಿಸ್ಟ್ರಿನೂ ಅಷ್ಟೇ ಚೆನ್ನಾಗಿ ವರ್ಕೌಟ್ ಆಯ್ತು, ಜನನು ಕೂಡ ಅದಕ್ಕೆ ಮೆಚ್ಚುಗೆ ಕೊಟ್ರು ಅಂತ. ಸೊ ಆದ್ರೆ ಬಿಗ್ ಬಾಸ್ ಇವ್ರನ್ನೇ ಮೊದಲು ಎಲಿಮಿನೇಟ್ ಮಾಡ್ತಾರೆ. ಬಿಗ್ ಬಾಸ್ ನ 2ನೇ ವಾರದಲ್ಲೇ ಹಂಸ ಅವರು ಎಲಿಮಿನೇಟ್ ಆಗ್ತಾರೆ. ಅದಾಗಿ ಸ್ವಲ್ಪ ದಿನಗಳಲ್ಲೇ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ. ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಶುರುವಾದ ಮೊದಲನೇ ಜೋಡಿ ಬೇಗನೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾರೆ. ಇದಾದ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದು ಜೋಡಿಗಳು ತುಂಬಾನೇ ಕ್ಲೋಸ್ ಆಗ್ತಾ ಹೋಗುತ್ತೆ. ಭವ್ಯ, ತ್ರಿವಿಕ್ರಮು, ಅನುಷಾ ರಾಯಿ, ಧರ್ಮ ಕೀರ್ತಿ ರಾಜು, ಶಿಶಿರು, ಐಶ್ವರ್ಯ, ಹೀಗೆ ಜೋಡಿಗಳ ತರ ಕ್ಲೋಸ್ ಆಗ್ತಾರೆ. ಇದರಲ್ಲಿ ಒಂದಾದ ಜೋಡಿ ಧರ್ಮ ಕೀರ್ತಿರಾಜ್ ಹಾಗೆ ಅನುಷಾ ರಾಯ್. ಇವರಿಬ್ರು ಬಿಗ್ ಬಾಸ್ ಮನೆಗೂ ಬರೋಕ್ಕಿಂತ ಮುಂಚೆನೆ ಇವ್ರ ಮಧ್ಯ ಪರಿಚಯ ಆಯ್ತು. ಕೆಲವೊಂದು ಸಿನಿಮಾಗಳನ್ನು ಕೂಡ ಇವರಿಬ್ರು ಒಟ್ಟಿಗೆ ಮಾಡಿದ್ದಾರೆ. ಹಾಗಾಗಿ ಇವರು ತುಂಬಾ ಕ್ಲೋಸ್ ಆಗೇ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಹಾಗೆ ಇವರು ಜೋಡಿ ಜನಗಳಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಆದ್ರೆ ಇವರು ಒಂದು ವಾರದ ಅಂತರದಲ್ಲಿ ಇಬ್ರು ಕೂಡ ಎಲಿಮಿನೇಟ್ ಆದ್ರು. ಮೊದಲು ಧರ್ಮ ಕೀರ್ತಿರಾಜ್ ಅವರು ಎಲಿಮಿನೇಟ್ ಆದ್ರೆ ಅವ್ರು ಬಂದ ಒಂದ್ ವಾರಕ್ಕೆ ಅನುಷಾ ರೈ ಅವರು ಎಲಿಮಿನೇಟ್ ಆದ್ರು. ಇಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದ ಮತ್ತೊಂದು ಜೋಡಿ ಕೂಡ ಆಚೆ ಬರುತ್ತೆ. ಇದಾದ್ಮೇಲೆ ಇದ್ದ ಇನ್ನೊಂದು ಮುದ್ದಾದ ಜೋಡಿ ಅಂತಾನೆ ಹೇಳ್ಬೋದು, ಶಿಶಿರ್ ಹಾಗೆ ಐಶ್ವರ್ಯ ಅವರು. ಇವರಿಬ್ರು ಜನರಿಗೆ ತಕ್ಕ ಮಟ್ಟಿಗೆ ಎಂಟರ್ಟೈನ್ ಮಾಡ್ತಾನೆ ಇದ್ರು. ಹಾಗೆ ಇವರಿಬ್ರು ಜೋಡಿ, ಇವರಿಬ್ರು ರೊಮ್ಯಾನ್ಸ್ ಕೂಡ ಜನರಿಗೆ ತುಂಬಾನೇ ಇಷ್ಟ ಆಗಿತ್ತು. ಇನ್ನು 3-4 ವಾರಗಳ ಹಿಂದೆ ಶಿಶಿರ್ ಹಾಗೆ ಐಶ್ವರ್ಯನೇ ಬಾಟಮ್ 2 ನಲ್ಲಿ ಬಂದಿದ್ರು. ಇಬ್ರಲ್ಲಿ ಒಬ್ರು ಯಾರಾದ್ರೂ ಮನೆಗೆ ಹೋಗ್ತಾರೆ ಅನ್ನೋ ಪರಿಸ್ಥಿತಿ ಇತ್ತು. ಆಗ ಈ ಜೋಡಿನೂ ಕೂಡ ದೂರ ಆಗುತ್ತೆ ಅಂತ ಜನ ಎಲ್ಲ ಅನ್ಕೋತಾ ಇದ್ರು. ಆದ್ರೆ ಆ ವಾರ ಶೋಭಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿರೋದ್ರಿಂದ ಇವರಿಬ್ರು ಸೇಫ್ ಆದ್ರು. ಇದಾದ್ಮೇಲೆ ಮತ್ತೆ ಐಶ್ವರ್ಯ ಹಾಗೆ ಭವ್ಯ ಅವರು ಬಾಟಮ್ 2 ನಲ್ಲಿ ಬಂದಿದ್ರು. ಆಗ್ಲೂ ಐಶ್ವರ್ಯ ಅವರು ಸೇಫ್ ಆಗಿ ಆ ಜೋಡಿ ಬಿಗ್ ಬಾಸ್ ಮನೆಯಲ್ಲಿ ಹಾಗೆ ಉಳ್ಕೋತು. ಆದ್ರೆ ಹೋದ ವಾರ ಐಶ್ವರ್ಯ ಅವರು ಎಲಿಮಿನೇಟ್ ಆಗ್ತಾರೆ ಅನ್ಕೊಂಡಿದ್ರೆ ಶಾಕಿಂಗ್ ಅನ್ನೋ ರೀತಿ ಶಿಶಿರ್ ಅವರು ಎಲಿಮಿನೇಟ್ ಆಗಿ ಆಚೆ ಬಂದ್ರು. ಸೊ ಅಲ್ಲಿಗೆ ಬಿಗ್ ಬಾಸ್ ಮನೆಯಲ್ಲಿದ್ದ 3ನೇ ಜೋಡಿ ಕೂಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂತು. ಇನ್ನು ಈಗಿರೋ ಜೋಡಿ ಭವ್ಯ, ತ್ರಿವಿಕ್ರಮ್ ಅವರು, ಇವ್ರ ಮಧ್ಯನೂ ಕೂಡ ಆಗಾಗ ಜಗಳ ಆಗ್ತೇನೆ ಇರುತ್ತೆ. ಆದ್ರೆ ಯಾವಾಗ ಬ್ರೇಕಪ್ ಆಗತ್ತೆ ಅನ್ನೋದಂತೂ ಗೊತ್ತಿಲ್ಲ. ಇನ್ನು ಮೋಕ್ಷಿತಾ, ಗೌತಮಿ, ಬಂಜಣ, ಈ 3 ಜನ ಒಟ್ಟಿಗೆ ಇದ್ರು. ಆದ್ರೆ ಕೆಲವು ದಿನಗಳ ನಂತರ ಮೋಕ್ಷಿತಾ ಅವರು ಆಚೆ ಬಂದು ಮಂಜಣ್ಣ ಹಾಗೆ ಗೌತಮಿ ಮಧ್ಯೆ ಒಂದು ಒಳ್ಳೆ ಸ್ನೇಹದ ಜೋಡಿ ಇದೆ. ಆದ್ರೆ ಈ ಜೋಡಿ ಮಧ್ಯನೂ ಈಗ ಜಗಳಗಳು ತುಂಬಾನೇ ಜಾಸ್ತಿ ಆಗಿರೋದ್ರಿಂದ ಆದಷ್ಟು ಬೇಗ ಈ ಜೋಡಿ ಮಧ್ಯನೂ ಬ್ರೇಕಪ್ ಆಗತ್ತೆ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿರೋ ಜೋಡಿಗಳೆಲ್ಲ ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಬ್ರೇಕಪ್ ಆಗ್ತಾ ಇದೆ ಅಂತ ಈಗೆಲ್ಲ ನೋಡಿದ್ರೆ ವೀಕ್ಷಕರಿಗೆ ಅನ್ಸುತ್ತೆ. ಇನ್ನು ಬಿಗ್ ಬಾಸ್ ಕಳೆದ ಸೀಸನ್ಗಳಲ್ಲೂ ಅಥವಾ ಬೇರೆ ಭಾಷೆಯಲ್ಲಿರೋ ಬಿಗ್ ಬಾಸ್ಗಳಲ್ಲೂ ಕೂಡ ಯಾರಾದ್ರೂ ಮಧ್ಯೆ ಲವ್ ಆದ್ರೆ ಆ ಕಂಟೆಸ್ಟೆಂಟ್ಸ್ ಗಳು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ದಿನಗಳ ಕಾಲ ಇರ್ತಾರೆ. ಇದೇ ಕಾರಣಕ್ಕೆ ಸ್ಪರ್ಧಿಗಳು ತಮ್ಮ ಮಧ್ಯೆ ಲವ್ ಇಲ್ಲ ಅಂದ್ರೂ ಲವರ್ಸ್ ತರಾನೇ ಇರ್ತಾರೆ. ಇನ್ನು ಕೆಲವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೂ ಕೂಡ ಸೀರಿಯಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಮದ್ವೆ ಕೂಡ ಆಗಿದ್ದಾರೆ. ಆದ್ರೆ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಲವ್ ಆದ್ರೇನೆ ಮೊದಲು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಅವ್ರ ಮಧ್ಯೆ ಬ್ರೇಕಪ್ ಆಗ್ತಾ ಇದೆ. ಆದ್ರೆ ನಿಜಕ್ಕೂ ಇದು ಬಿಗ್ ಬಾಸ್ ಮಾಡ್ತಾ ಇಲ್ಲ, ನೋಡ್ತಾ ಇರೋ ಜನಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಬಿಗ್ ಬಾಸ್ ನ ಎಲಿಮಿನೇಷನ್ ಜನರು ಹಾಕುವ ಓಟಿನ ಮೇಲೆ ನಿರ್ಧಾರ ಆಗುತ್ತೆ. ಹಾಗಾಗಿ ಜನರು ಲವ್ ಸ್ಟೋರಿಗಳನ್ನ ನೋಡಿ ನೋಡಿ ಬೇಜಾರಾಗಿ ಈ ತರ ಲವರ್ಸ್ ಗಳನ್ನ, ಜೋಡಿಗಳನ್ನ ದೂರ ಮಾಡ್ತಿದ್ದಾರೇನೋ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.